ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ಸಿಗರು ಕಪಟ ನಾಟಕ ಮಾಡೋ ಕಪಟಿಗಳು ಅಂತ ಹೇಳಿ ಶಾಸಕರು ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಕರು ಅಂತ ನಾಟಕ ಮಾಡ್ತಾರೆ ಇವರು. ವಾಲ್ಮೀಕಿ ಹಗರಣ, ಮೂಡ ಹಗರಣ ಒಂದೊಂದೇ ಹೊರಗೆ ಬಂದಿವೆ. ಸುದ್ದಿಗೋಷ್ಠಿಯನ್ನ ಮಾಡಿ ಮಾತನಾಡ್ತಾ ಇದ್ದಾರೆ. ಸತ್ಯ ಹರಿಶ್ಚಂದ್ರ ಅಂತ ಅಂದುಕೊಂಡು ಸಿಎಂ ಬಂದವರು ಇವರು. ಆದರೆ ಈಗ ಕೋರ್ಟ್ ತೀರ್ಪು ಬಂದಿದೆ. ಆದರೂ ಕೂಡ ಮೊಂಡುವಾದ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಎಕ್ಸ್ಪೋಸ್ ಆಗಿದ್ದಾರೆ ಅಂತ ಅಶ್ವತ್ಥನಾರಾಯಣ ಅವರು ಮಾತನಾಡ್ತಾ ಇದ್ದಾರೆ. 2005ರಲ್ಲಿ ಏನೊಂದು ಕೇಂದ್ರ ಸರ್ಕಾರದ ನೌಕರರು ಯಾರೇ ರಾಜ್ಯ ವ್ಯಾಪ್ತಿಯಲ್ಲಿರೋರ್ಗು ತನಿಖೆ ಮಾಡಲಿಕ್ಕೆ 2005ರಲ್ಲಿ ಕೊಟ್ಟಿದ್ದಂಥ ಒಂದು ಪರ್ಮಿಷನ್, ಇದನ್ನು ಹಿಂದೆ ಪಡಿತಿ ನಿಂತಿದ್ದಾರೆ. ಇಷ್ಟು ಏನೆಲ್ಲ ಇಂಥ ಗೋಲ್ಮಾಲ್ ಮಾಡಿದ್ರೆ ಹೇಳಿ. ಇಷ್ಟು ಆತಂಕ, ಭಯ ಏನು? ಎಲ್ಲದರಿಂದನೂ ಕಡಿತ, ಎಲ್ಲದಕ್ಕೂ ತಡೆಗೋಡೆ, ಎಲ್ಲವನ್ನು ನಿಷ್ಕ್ರಿಯಗೊಳಿಸೋದು ಏನಾಗ್ತಿದೆ? ಇಷ್ಟು ತಪ್ಪು ಮಾಡಿದ್ದೀರ ಅನ್ನೋದು ನೀವು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದ ಕನ್ಸೆಂಟ್ ತೊಗೊಂಡು ಮಾಡೋದು ಒಂದು, ಕೇಂದ್ರ ಸರ್ಕಾರದ ನೌಕರರುಗಳನ್ನ ರಾಜ್ಯದಲ್ಲಿರೋಂಥವ್ರನ್ನ ತನಿಖೆ ಮಾಡಲಿಕ್ಕೂ ಪರ್ಮಿಷನ್ ಇಲ್ಲ, ಅದಕ್ಕೂ ನಮ್ಮನ್ನು ಕೇಳಬೇಕು ಅಂತ ಕೇಳ್ತಾ ಇದ್ದಾರಲ್ಲ. ಇನ್ನು ಎಷ್ಟು ಮಟ್ಟಿಗಿದೆ ಇದು? ಎಷ್ಟು ಮಟ್ಟಿಗಿದೆ? ಇದನ್ನ ಹಿಯರಿಂಗ್ ಆಗ್ತಾ ಇದೆ. ಏನೊಂದು ಮಹರ್ಷಿ ವಾಲ್ಮೀಕಿ ನಿಗಮದ ಏನೊಂದು ಸ್ಕ್ಯಾಂಡಲ್ ಇದೆ, ಸ್ಕ್ಯಾಮ್ ಇದೆ,